ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಕಾಯಂ ಜನತಾ ನ್ಯಾಯಾಲಯ ವಿಶೇಷ ಅಭಿಯಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನ್ಯಾಯಾಧೀಶ ಸಚಿನ್ ಕೌಶಿಕ ಅವರು ಸಾಮಾನ್ಯ ಜನರ ದೂರುಗಳು ಆಡಳಿತದಲ್ಲಿ ಬಗೆಹರಿಯದೆ ಉಳಿದಾಗ ಜನತಾ ನ್ಯಾಯಾಲಯವೇ ಸುಲಭ ಹಾಗೂ ತ್ವರಿತ ನ್ಯಾಯದ ವೇದಿಕೆ ಅಂತ ಹೇಳಿ ತಿಳಿಸಿದರು. ವಕೀಲರ ಅವಶ್ಯಕತೆ ಇಲ್ಲದೆ ಯಾವುದೇ ಶುಲ್ಕವಿಲ್ಲದೆ ಅರ್ಜಿಯ ಮೂಲಕ ದೂರು ದಾಖಲಿಸಬಹುದೆಂದು ತಿಳಿಸಿದರು. ಜನರಿಗೆ ನೀರು, ರಸ್ತೆ, ವಿದ್ಯುತ್, ಆರೋಗ್ಯ, ಶಿಕ್ಷಣ ಮುಂತಾದ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ದೊರಕಲು ಜನತಾ ನ್ಯಾಯಾಲಯವನ್ನು ಬಳಸಿಕೊಳ್ಳುವಂತೆ ಕರೆ ನೀಡಿದರು. 5 ಲಕ್ಷ ಮೇಲೆ 4-5 ಸಾವಿರ ಕೋರ್ಟ್ ಫೀನೇ ಆಗುತ್ತೆ. ಅದು ಯಾರು ಕೊಡಬೇಕು? ಹಾಕಬೇಕಾಗಿದ್ರೆ ಬ್ಯಾಂಕ್ನವರು ಹಾಕ್ತಾರೆ. ಡಿಗ್ರಿ ಆದ ನಂತರ ನಿಮ್ಮಿಂದ ಯಾವ ಕಾಲ್ಗಾರ ಇರ್ತಾರೆ, ಕಾಲ್ಗಾರದಿಂದನೇ ಅದನ್ನು ವಾಪಸ್ ಅದೇ ಕೇಸನ್ನು ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಹಾಕಿದ್ರೆ ಆ 4-5 ಸಾವಿರ ಅರ್ಜಿ ನ್ಯಾಯಾಲಯ ಮುಂದೆ ಕೊಟ್ಟರೆ ಅದರ ಮೇಲೆ ನ್ಯಾಯಾಲಯ ವಿಚಾರಣೆ ಮಾಡಿ ಈಗ ಯಾವ್ಯಾವ ಪ್ರಕರಣಗಳು ಬರ್ತವೆ ದಾರಿ ಬಿಟ್ಟಾಕ್ರಿ ಮೇಡಮ್ರ, ದಾರಿ ಬಿಟ್ಟಾಕ್ರಿ, ಅದು ಒಳ್ಳೆ ಬರಕ್ಕೆ ಇಲ್ಲೊಂದು ಹಾಕಾಕ್ರಿ ಮೇಡಮ್ರ. ಈಗ ಗಂಗಾ ಹಾಕಿ ಸರಿಗೆ ಅವ್ರಿಗೆ ಯಾಕೆ ಅಂತ ಸಂದರ್ಭದಲ್ಲಿ ಎಲ್ಲ ಪ್ರಯತ್ನಗಳು ಮಾಡಿದ ನಂತರ ಸಿಗಲಿಲ್ಲ ಅಂದರೆ ಈ ಕಾಯಂ ಜನತಾ ನೀವು ಅದನ್ನು ಇಲ್ಲ ಟಾಪಿಕ್ ಇಲ್ಲ, ಯಾವುದೇ ಪ್ರಶ್ನೆಗಳಿಲ್ಲ, ಅದ್ರ ಬಗ್ಗೆ ಪರಿಹಾರ ಇದೇ ಈ ಜನತಾ ಕಾಯಂ ಜನತಾ ನ್ಯಾಯಾಲಯದ ಜನತಾಗೆ. ಹಿರಿಯ ವಕೀಲ ಎಸ್ಆರ್ ಸಜ್ಜನ, ವಕೀಲರ ಸಂಘದ ಅಧ್ಯಕ್ಷ ಎಸ್ಎಸ್ ಮಾಲಗತ್ತಿ, ತಹಶೀಲ್ದಾರ್ ಕೀರ್ತಿ ಚಾಲಕ ಮುಂತಾದವರು ಮಾತನಾಡಿ ಜನರಿಗೆ ನ್ಯಾಯ ತಲುಪಿಸುವಲ್ಲಿ ಈ ವೇದಿಕೆಯ ಮಹತ್ವವನ್ನು ವಿವರಿಸಿದರು. ಮನುಷ್ಯನಿಗೆ ಬೇಗ ನ್ಯಾಯ ಸಿಗಲಿ, ಅದರಿಂದ ನ್ಯಾಯ ಪಡೆಯಲಿಕ್ಕೆ ಅವ ನ್ಯಾಯಾಲಯಕ್ಕೆ ಅಲೆದಾಡಬಾರ್ದು, ದುಂದು ವೆಚ್ಚವನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಯಾವ ಸೇವೆಯನ್ನು ನಾವು ಪಡೆದುಕೊಳ್ಳುತ್ತೀವಿ, ಉದಾಹರಣೆಗೆ KEB ಇರ್ಬೋದು, ರಸ್ತೆ ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ ಮತ್ತು ನೀರು ಸರಬರಾಜು ಮತ್ತು ಶಿಕ್ಷಣ ಇರಬಹುದು, ಹೀಗೆ ಒಂದು 9 ವಿವಿಧ ಸೇವಾ ಪ್ರಾಧಿಕಾರಗಳಿಂದ ಈ ಜನತಾ ನ್ಯಾಯಾಲಯ ಪ್ರಕರಣವನ್ನು ನಾವು ಅಲ್ಲಿ ದಾಖಲಿಸಬಹುದು. ಉದಾಹರಣೆಗೆ ಈಗಾಗಲೇ ಸಾಹೇಬರು ಹೇಳೋದು ಉದಾಹರಣೆ ಕೊಟ್ಟು ನಮಗೆಲ್ಲ ಅಂದರೆ ಈಗ ನಾವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ 4 ಕಡೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರ ಉದ್ದೇಶ ಅಂತಂದರೆ ಜನರಿಗೆ ನ್ಯಾಯ ಸಿಗಬೇಕು ಅಂತ, ಜನರಿಗೆ ಅದರ ಜನತಾ ದರ್ಶನ ಕಾಯಂ ಜನತಾ ಅಂದರೆ ನಿಮ್ಮ ನ್ಯಾಯಾಲಯ ಅಂತಂದರೆ ಈಗ ನೋಡಿ, ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು 5 ಕಡೆ ನ್ಯಾಯಾಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಗುಲ್ಬರ್ಗಾದಲ್ಲಿ ಸೋಮವಾರದಿಂದ ಶುಕ್ರವಾರವರೆಗೆ, ಅದೇ ರೀತಿಯಾಗಿ ನಮ್ಮ ಬಿಜಾಪುರದಲ್ಲಿಯೂ ಸಹ ತಿಂಗಳಿಗೆ 1 ದಿವಸ ಈ ಕಾರ್ಯಕ್ರಮ ಜರುಗುತ್ತೆ. ಇದರ ಉದ್ದೇಶ ಒಂದೇ, ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್. ಏನು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಹೇಗಿದೆ ಅದು ನೇರವಾಗಿ ತಮಗೆ ತಲುಪಬೇಕು ಅಂತ. ಅಂದರೆ ಏಕೆಂದರೆ ನಮ್ಮ ಸಹೋದರರು ಹೇಳಿದ್ರು, ನಮ್ಮ ಭಾರತ ದೇಶದಲ್ಲಿ ಸುಮಾರು 5 ಕೋಟಿಗಿಂತ ಹೆಚ್ಚು ಪ್ರಕರಣಗಳಿವೆ ಅಂತ. ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂಗೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಜಿಲ್ಲಾ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಗಳು ಈ ಪ್ರಕರಣಗಳನ್ನು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವುಗಳನ್ನು ಆದಷ್ಟು ಬೇಗ ವಿಲೆ ಮಾಡುವ ನಿಟ್ಟಿನಲ್ಲಿ ಅಂತಂದರೆ ಕೆಲವೊಂದು ಜನ ಶುಲ್ಕ ರಹಿತವಾಗಿ ಪ್ರಕರಣಗಳು ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಒಂದು ಅಭಿಯಾನ ಅಂದರೆ ಈ ಒಂದು ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸೊ ಅದಕ್ಕಾಗಿ ಎಷ್ಟೋ ಜನ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯಲಕ್ಷ್ಮಿ ಇಳಕಲ್, ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡರ, ಸಿಇಒ ಈರಣ್ಣ ಕೊಣ್ಣೂರ, ಸದಸ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿದರು. ಸರಿ, ಕಂತು ಡಿವೈಡ್ ಹಿಂದೂದರ ಅಮೌಂಟ್ ಇರ್ತದಲ್ಲ,
ಅದನ್ನು ಯಾಕೆ ನೀವು ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು? ಅದು ನಾವು ಯಾರೂ ಮುಂದೆ ಬರೋಲ್ಲ, ಅದಕ್ಕೆ ನಮ್ಮ ಪರಿಹಾರ ಸಿಗಲ್ಲ. ಅದಕ್ಕೆ ದಯವಿಟ್ಟು ತಾವು ಈ ಒಂದು ಕಾಯಂ ಜನತಾ ನ್ಯಾಯಾಲಯದಲ್ಲಿ ಯಾವುದೇ ಒಂದು ಈ ಸಾಹೇಬರು ಆಲ್ರೆಡಿ ಹೇಳಿರ್ತಾರೆ ಮುಂದೆ ಯಾವುದೇ ಇಲ್ಲಿ ಶುಲ್ಕ ಇಲ್ಲ ಮತ್ತು ವಕೀಲರು ನೇಮಿಸ್ಕೊಂಡೇ ನಾವು ಪ್ರಕರಣ ನಡೆಸಬೇಕಂತೇನಿಲ್ಲ. ನಮಗೆ ಅದ್ರ ಬಗ್ಗೆ ಮಾಹಿತಿ ಇರ್ತಂದ್ರೆ ನಾವು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಿ ಅದಕ್ಕೆ ನಾವು ಪರಿಹಾರ ಕಂಡುಕೋಬೋದು. ಮತ್ತು ಇಲ್ಲಿ ಈಗ ಒಂದು ಯಾವುದೇ ಒಂದು ಪ್ರಕರಣ ಆದರೆ ಕಾರ್ಯಕ್ರಮದಲ್ಲಿ ಕೆಲವು ಅಸಮರ್ಪಕತೆಗಳು ಗೋಚರಿಸಿದ್ವು. ಕಾರ್ಯಾಲಯ ಆವರಣದಲ್ಲಿ ನ್ಯಾಯಾಧೀಶರ ಕಾರು ರೊಜ್ಜಿನಲ್ಲಿ ಸಿಕ್ಕಿಕೊಂಡ ಪರಿಣಾಮ ನ್ಯಾಯಾಧೀಶರು ರೊಜ್ಜಿನಲ್ಲಿಯೇ ನಡೆದು ಹೋಗಬೇಕಾಯಿತು. ಜೊತೆಗೆ ಮಹಿಳೆಯರಿಗೆ ಹಾಗೂ ಪತ್ರಕರ್ತರಿಗೆ ಸರಿಯಾದ ಆಸನ ವ್ಯವಸ್ಥೆ ಮಾಡಲಾಗದೆ ಕೆಲವರು ನಿಂತುಕೊಂಡೇ ಕಾರ್ಯಕ್ರಮವನ್ನು ಮುಗಿಸಬೇಕಾಯಿತು. ಕಾರ್ಯಕ್ರಮದಲ್ಲಿ ಆಯೋಜನೆಯಲ್ಲಿ ಲೋಪ ಎಸಗಿದ ಮುಖ್ಯಾಧಿಕಾರಿ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿ ಅವ್ರದ್ದು ಕಲಬುರಗಿಯಲ್ಲಿ ಅವ್ರದ್ದು ಕಾಯಂ ಜನತಾ ನ್ಯಾಯಾಲಯ ಉಂಟು. ತಿಂಗಳಿಗೆ ಒಂದ್ಸತಿ